ಎಲ್ಲರಿಗೂ ನಮಸ್ಕಾರ. ನಾನು ಮಣಿಕಂಠ ಶರ್ಮಾ, ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಏನು ಈಗ ಶಿಡ್ಲಘಟ್ಟದಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ಕಮಿಷನರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರಿಗೆ ಪ್ರಾಣ ಬೆದರಿಕೆ ನೀಡಿದನಲ್ಲ ರಾಜೀವ್ ಗೌಡ ಎಂಬುವರು. ಈ ಮಹಾನುಭಾವ ಯಾರಂದರೆ, 4 ವರ್ಷದ ಕೆಳಗೆ ನಾನು ಸುಮಾರು ಅವರ ಆಫೀಸ್ನಲ್ಲಿ ಒಂದು 4 ರಿಂದ 5 ವರ್ಷ ಪ್ರತಿ ಶುಕ್ರವಾರ ಪೂಜೆಗೆಂದು ಹೋಗ್ತಾ ಇದ್ದೆ. ಈ ಪೂಜೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ಕರೋನಾ ಮಹಾಮಾರಿ ಬಂತು. ಈ ಕರೋನಾ ಮಹಾಮಾರಿ ಬಂದಾಗ ಈ ಪ್ರಜೆ ಏನು ಮಾಡ್ತಾನೆ ಅಂದರೆ, ಶಿಡ್ಲಘಟ್ಟಕ್ಕೆ ನಾವು ಎಲೆಕ್ಷನ್ಗೆ ನಿಲ್ಲಬೇಕು, ಇಲ್ಲಿ ನಿಮ್ಮ ಬ್ರಾಹ್ಮಣರಿಗೆ ರೇಷನ್ ಕಿಟ್ಟುಗಳನ್ನು ಹಂಚಿಸಿ ಅಲ್ಲಿಂದ ಪ್ರಾರಂಭ ಮಾಡಬೇಕು ಎಂಬುದು ಅವನ ಉದ್ದೇಶ ಆಗಿತ್ತು. ಅಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ ಎಲ್ಲರೂ ಸೇರಿ ಏನು ಮಾಡ್ತೀವಿ, ಒಂದು ರೇಷನ್ ಕಿಟ್ಟನ್ನು ಹಂಚೋದಕ್ಕೆ ಅವನು ಒಂದು ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ ಅವನು ಇಂಥ ಕಚಡ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಏನಂದರೆ ನಾವು ಅನ್ನದಾತ ಎಂದು ಅವನ್ನ ನಂಬಿ ನಾವೇನು ಮಾಡಿದ್ವಿ, ಅವನ್ನ ಕರ್ಕೊಂಡೋಗಿ ಶಿಡ್ಲಘಟ್ಟದಲ್ಲಿ ಮೊದಲನೇ ಬಾರಿಗೆ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ. ಅದರಲ್ಲೂ ಮುಖ್ಯವಾಗಿ ನಾನು ಆ ಪಾತ್ರವನ್ನು ವಹಿಸಿ ಅವನು ನನಗೆ ಮ್ಯಾನೇಜರ್ ಪೋಸ್ಟನ್ನು ಕೊಟ್ಟು ನನಗೆ ಬೇರೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ ನಾನು ಅವನನ್ನು ನಂಬಿ ಎಲ್ಲ ಜನರಿಗೆ ಪ್ರಚಾರವನ್ನು ಕೊಟ್ಟೆ. ಇವನು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ನಮ್ಮನ್ನು ಬಲಿಪಶು ಮಾಡ್ದ. ಇದನ್ನೆಲ್ಲ ಮಾಡ್ತಾ ಇದ್ದಂಗೆ ಕರೋನಾ ಮಹಾಮಾರಿ ಹೋಗಾದ್ಮೇಲೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾದ್ಮೇಲೆ ಏನು ಮಾಡ್ದ ಈ ಮಹಾನುಭಾವ, ನಾನು ಆರ್ ಶಂಕರ್ ಮನೆಯಲ್ಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಇವನಿಗೇನೋ ನನಗೆ ಅವನ ಮೇಲೆ ಹಾಗೇ ಏನೋ ಇವನು ಸರಿ ಇಲ್ಲ ವ್ಯಕ್ತಿ ಅಂತ ನಾನು ಅವರ ಆಫೀಸಿನ ಕಚೇರಿಯಿಂದ ಆಚೆ ಬಂದು ನಾನೇನು ಮಾಡಿದೆ, ಇವರ ವ್ಯಕ್ತಿತ್ವ ಸರಿ ಇಲ್ಲ, ಯಾಕೋ ಭಗವಂತನೇ ನನಗೆ ಪ್ರೇರಣೆ ಕೊಟ್ಟ, ಇವನ ವ್ಯಕ್ತಿತ್ವ ಸರಿ ಇಲ್ಲ, ಇವನಿಂದ ದೂರ ಇರಬೇಕು ಅಂತೇಳಿ ಇವನು ಮಾಫಿ ಮಾಡಿರೋಂತಹ ಏನು ಒಂದು ರಿಯಲ್ ಎಸ್ಟೇಟು ಇದು ಮಾಡ್ತಾನೆ. ಅದರಲ್ಲಿ ನಮ್ಮವರು ಒಂದಷ್ಟು ಜನ ಸೈಟುಗಳು ತೊಗೊಂಡಿದ್ರು. ಆ ಸೈಟುಗಳು ತೊಗೊಂಡಿರೋಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇವನು ಎಲ್ಲ 420K ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಈ 420 ಇದಾಗಿರೋದ್ರಿಂದ ನಾನೇನು ಮಾಡಿದೆ, ನಮ್ಮವ್ರಿಗೆ ಸೈಟುಗಳು ತೊಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ, ಒಂದು 4-5 ಜನಕ್ಕೆ. ಯಾಕಂದರೆ ಒಂದು ಸೈಟ್ ಬಂದು 40 ರಿಂದ 50 ಲಕ್ಷ ರೂಪಾಯಿ. ಅವನು ಬಂಡವಾಳ ನಂಗೆ ಗೊತ್ತಾದಾಗ ನಾನು ಅವ್ರಿಗೆ ಹೇಳಿದ ತಕ್ಷಣ ಇವನೇನು ಮಾಡ್ತಾನೆ, ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ನಾನು ಆರ್ ಶಂಕರ್, ಆಗ ತೋಟಗಾರಿಕೆ ಸಚಿವರಾಗಿದ್ದಂಥ ಆರ್ ಶಂಕರ್ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾಗ, ಪೂಜೆ ಮುಗಿಸಿ ಆಚೆ ಬಂದ ತಕ್ಷಣ ಅವನ ಕಾರಲ್ಲೇ ರೌಡಿಗಳನ್ನು ಪಟಾಲಂನ ಕರೆಸಿ ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ. ನನ್ನನ್ನು ಸಾಯಿಸ್ಬಿಡಬೇಕು, ಇನ್ನು ನನ್ನ ಬಿಸ್ನೆಸ್ಗೆ ಇವನು ತೊಂದರೆ ಬರ್ತಾನೆ, ಇವನ್ನ ಉಳಿಸಬಾರ್ದು ಅಂತೇಳಿ ಆಗ ತಾನೇ ಅಟ್ಯಾಕ್ ಮಾಡಿಸ್ದ. ಆವತ್ತಿನ ದಿನ ಎಲ್ಲ ನನ್ನ ಕಾರ್ನ ಅಡ್ಡಗಟ್ಟಿ, ಈಗ TV9 ಆಗ್ಬಾರ್ದು, ಪ್ರತಿಯೊಂದು ಚಾನಲಲ್ಲೂ ಮಾರಣಾಂತಿಕ ಹಲ್ಲೆ, ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಅಂತೇಳಿ ಪ್ರಚಾರ ಆಗಿದ್ದ ತಕ್ಷಣ ನಮ್ಮ ತಂದೆ ತಾಯಿಗಳ ಹತ್ರ ಬಂದು ಭಯ ಬೀಳಿಸಿ, ಇನ್ನೇನಾದರೂ ನೀವು ನ್ಯೂಸ್ ಚಾನಲ್ಗೆ ಹೋದರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ, ನನಗೆ ಆವತ್ತು ಶಕ್ತಿ ಇತ್ತು, ಅವರು ಮಾರಣಾಂತಿಕ ಹಲ್ಲೆ ಮಾಡಿದಾಗ ನೋಡಿ, ಈಗೂ ಕೈ ತೋರಿಸ್ತೀನಿ, ಇಲ್ಲಿ ರಾಡ್ ಹಾಕಿದ್ದಾರೆ ನನಗೆ. ಇವನು ಮಾಡಿದಂಥ ಕೆಲಸ ಈ ಕೈ. ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ, ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ, ಈ ಥರ ಕೆಲಸನ ನಮಗೆ ಕೊಟ್ಟಿದ್ದಾನೆ ಈ ಮಹಾನುಭಾವ. ಏನಂದರೆ, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಶಾಪ ಅವನಿಗೆ ತಟ್ಟಿದೆ. ಇವತ್ತು ಭಗವಂತ ಅವನಿಗೆ ತೋರಿಸಿದ್ದಾರೆ. ಯಾವತ್ತೇ ಆಗಲಿ ಬ್ರಾಹ್ಮಣರಾಗಲಿ ಅವ್ರ ಮನೆಗೆ ಒಳ್ಳೆತನದಲ್ಲೇ ನಾವು ಇದು ಮಾಡಿದ್ವಿ, ನಮಗೆ ಅವನು ಈ ರೀತಿ ಮಾಡಿದ್ದಾನೆ. ಭಗವಂತ ಇವತ್ತು ಅವನಿಗೆ ಏನು ಮಾಡಬೇಕು ಆ ಕೆಲಸನ ಭಗವಂತ ತೋರಿಸ್ತಾ ಇದ್ದಾನೆ.